ದೇವರಿಗೂ ಸೂತಕವಂತೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾಡ ಆದಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ಈ ಸಂಪ್ರದಾಯ ಇರುವಂತಹದ್ದು. ಚಾಮುಂಡಿ ಬೆಟ್ಟದ ಅಂಗಳದಲ್ಲಿ ಯಾರೇ ಸಾವನ್ನಪ್ಪಿದ್ರು, ಅಂದರೆ ಅಲ್ಲಿರುವಂತಹ ಹಳ್ಳಿಗಳಲ್ಲಿ ಯಾರೇ ಸಾವನ್ನಪ್ಪಿದ್ರು, ಶವ ಗಡಿ ದಾಟುವವರೆಗೂ ಕೂಡ ಯಾವುದೇ ಪೂಜಾ ಪುನಸ್ಕಾರಗಳು ಆ ದೇವಾಲಯದಲ್ಲಿ ನಡೆಯೋದಿಲ್ಲ. ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಕಂಪ್ಲೀಟ್ ಆಗಿ ಬಂದಾಗಿರುತ್ತವೆ. ಜೊತೆಗೆ ದೇವಸ್ಥಾನದ ಬಾಗಿಲನ್ನ ಕೂಡ ಹಾಕಿರ್ತಾರೆ. ಯಾಕೆ ಇಂತಹ ಒಂದು ಸಂಪ್ರದಾಯ? ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ಬ ಅತಿಥಿ ನಮಗೆ ಮೈಸೂರಿಂದ ನಮ್ಮ ಜೊತೆ ಇದ್ದಾರೆ. ಸುಬ್ರಹ್ಮಣ್ಯ, ಇವರು ದೇಗುಲದ ಮಣೆಗಾರರಾಗಿರುವಂತಹ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸುಬ್ರಹ್ಮಣ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ನಾನು. ಸರ್, ದೇವರಿಗೂ ಸೂತಕ ಇದೊಂದು ಹೊಸ ವಿಷಯ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಸಾವನ್ನಪ್ಪಿದ್ರೆ ಆ ಮನೆಗೆ ಸೂತಕದ ಛಾಯೆ ಇರುತ್ತೆ. ಹೊಸ ಕೆಲಸಗಳಿಗೆ ಹೋಗಬಾರ್ದು, ಶುಭ ಕಾರ್ಯಗಳಿಗೆ ಭಾಗವಹಿಸಬಾರ್ದು ಅನ್ನೋ ಮಾತಿರುತ್ತೆ. ಆದರೆ ಇಲ್ಲಿ ದೇವರಿಗೆ ಸೂತಕ ಅಂತ ಹೇಳಲಾಗ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಈ ದೇವರು ಅನ್ನೋದು ಕಾನ್ಸೆಪ್ಟ್ ಏನಿದೆ, ಇದು ಸಂಪೂರ್ಣವಾಗಿ ಸುಮಾರು ಜನಕ್ಕೆ ತಿಳಿದಿಲ್ಲ. ಉದಾಹರಣೆಗೆ, ಯಾವುದೇ ಒಂದು ವಸ್ತು ತೆಗೆದುಕೊಂಡ್ರೆ ಅದರಲ್ಲಿ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ. ಸೂರ್ಯ ಬ್ರಹ್ಮಾಂಡದಲ್ಲಿ ಸೂರ್ಯ ನ್ಯೂಕ್ಲಿಯಸ್, ಆ ಥರ ಪ್ರತಿಯೊಂದು ಕಣದಲ್ಲೂ ಇರುತ್ತೆ. ಹಾಗೆ ಶರೀರದಲ್ಲೂ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ಗೆ ನಾವು ಆತ್ಮ ಅಂತ ಕರಿತೀವಿ. ಹಾಗೆ ದೇಹದಲ್ಲಿರ್ತಕ್ಕಂಥ ಆತ್ಮ ಬಿಡುಗಡೆಯಾದರೆ ಸಾವು ಅಂತೀವಿ, ಪ್ರವೇಶ ಮಾಡಿದ್ರೆ ಹುಟ್ಟು ಅಂತೀವಿ. ಹಾಗಿದ್ರೆ ಎಂಟ್ರಿ ಆಫ್ ದ ನ್ಯೂಕ್ಲಿಯಸ್ ಇನ್ ಟು ದ ಬಾಡಿ ಆರ್ ಮೂವಿಂಗ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್ ಏನಿದೆ, ಇದು ಸಾವು ಮತ್ತು ಹುಟ್ಟು. ಹಾಗಾಗಿ ನಮ್ಮಲ್ಲಿ ಎರಡು ಕ್ರಮಗಳಿದೆ. ಇವಾಗ ಎರಡರಲ್ಲೂ ಆದಾಗ ಸಹ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಆದರೆ ಇಲ್ಲಿ ದೇವಸ್ಥಾನದ ವಿಚಾರವಾಗಿ ಬಂದಿದೆ. ದೇವಸ್ಥಾನ ಅಂದರೆ ಬೇರೆ ಏನೂ ಅಲ್ಲ, ನಮ್ಮಿಂದ ಮೇಲಿರ್ತಕ್ಕಂಥದ್ದಲ್ಲ, ನಮ್ಮ ಒಂದು ಭಾಗ ದೇವಸ್ಥಾನ. ಅದಕ್ಕೆ ದೇಹಂ ದೇವಾಲಯಂ ಪ್ರೋಕ್ತಮ್ ಅಂತ ಕರೆದು, ದೇಹವೇ ದೇವಾಲಯ. ಹಾಗೆ ಆ ದೇವಾಲಯಕ್ಕೆ ಶಕ್ತಿ ಹೇಗೆ ಬರುತ್ತೆ? ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಪ್ರಾಣವನ್ನು ಅದರಲ್ಲಿ ತುಂಬ್ತೀವಿ. ಹಾಗಾಗಿ ದೇವರು ನಮಗಿಂತ ದೊಡ್ಡವನಲ್ಲ, ನಮಗಿಂತ ಚಿಕ್ಕವನೇ ದೇವರು. ಆ ದೇವರಿಂದ ನಾವು ಶಕ್ತಿಯನ್ನು ಪಡಿತೀವಿ ಅಥವಾ ಶಕ್ತಿಯನ್ನು ವರ್ಗಾವಣೆ ಮಾಡ್ತೀವಿ. ಆ ದೇವರಿಗೂ ಶಕ್ತಿಯನ್ನು ತುಂಬತಕ್ಕಂಥ ಪೂಜಾ ವಿಧಾನಗಳು ಇದೆ. ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಿಂದ ಶುರು ಆಗುತ್ತೆ. ಮತ್ತು ಆ ಶಕ್ತಿಯನ್ನು ಮತ್ತೊಬ್ಬರು ತೆಗೆದುಕೊಳ್ಳೋದಕ್ಕೆ ವರ್ಗಾವಣೆಯ ವ್ಯವಸ್ಥೆಗಳು ಕೂಡ ಇದೆ. ಇದು ಅರ್ಚನಾ ಮತ್ತು ಮುಂದಿನ ಕ್ರಮಗಳು ಬರ್ತಾ ಇದೆ. ಹಾಗಾಗಿ ದೇಹವೇ ದೇವಾಲಯವಾದಾಗ ದೇಹಕ್ಕೆ ಏನೇನು ಅನ್ವಯಿಸುತ್ತೋ ಅಷ್ಟು ದೇವಾಲಯಕ್ಕೂ ಅನ್ವಯಿಸಬೇಕು. ಹಾಗಿದ್ರೆ ಸಾವಾದರೆ ಇದಕ್ಕೆ ನಾವು ಸೂತಕ ಅಂತ ಕರಿತೀವಿ, ಹುಟ್ಟಾದರೆ ಪುರುಡು ಅಂತ ಕರಿತೀವಿ. ಎರಡೂ ಇದೆ. ಎರಡೂ ಸಮಯದಲ್ಲೂ ನಾವು ಎಲ್ಲೂ ಹೋಗಬಾರ್ದು, ಏನೂ ಮಾಡಬಾರ್ದು ಅನ್ನತಕ್ಕಂಥದ್ದೇ ಇರ್ತಕ್ಕಂಥದ್ದು. ಆದರೆ ಇವಾಗ ಚಾಮುಂಡಿ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಆಗಮಶಾಸ್ತ್ರಕ್ಕೆ ಸರಿಯಾಗಿದೆ. ಸಾವಿಗೂ ನಾವು ಅಶೌಚ ಅಂತೀವಿ, ಹುಟ್ಟಿಗೂ ನಾವು ಅಶೌಚ ಅಂತೀವಿ. ಅದಕ್ಕೆ ಜಾತ ಅಶೌಚ, ಮೃತ ಅಶೌಚ ಅಂತ ಹೇಳ್ತೀವಿ. ಯಾಕೆ ಅಶೌಚ ಬರ್ತಾ ಇತ್ತಂತಂದರೆ, ಆ ಸಮಯದಲ್ಲಿ ನಾವು ಇದು ದೇವರಿಂದ ನಾವು ಅಪೇಕ್ಷಿಸೋದೇನಪ್ಪ ಅಂತಂತಂದರೆ ದುಡ್ಡು, ಕಾಸು, ಸಂಪತ್ತು ಅಪೇಕ್ಷಿಸ್ತೀವಿ. ಇಷ್ಟಾರ್ಥ ಕಾರ್ಯಾರ್ಥ ಸಿದ್ಧಾರ್ಥಮ್ಗೋಸ್ಕರ ದೇವರಿದೆಯೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ದೇವಸ್ಥಾನದಿಂದ ಯಾವ ಆತ್ಮೋನ್ನತಿಯೂ ಇಲ್ಲ, ಆತ್ಮಬಲ ಹೆಚ್ಚೋದಿಲ್ಲ. ಯು ಕಾಡ್ ಆ್ಯಡ್ ಎನರ್ಜಿ ಟು ದ ನ್ಯೂಕ್ಲಿಯಸ್. ಆ ಸಮಯದಲ್ಲಿ ಒಂದು ಹುಟ್ಟಾಗಲಿ ಸಾವಾಗಲಿ ಅದು ಒಂದು ಹಿಗ್ಗೋದು, ಇನ್ನೊಂದು ಕುಗ್ಗೋ ಅಂತ ವ್ಯವಸ್ಥೆ. ಹಿಗ್ಗು ಕುಗ್ಗಾದಾಗ ನಾವು ಏನನ್ನೂ ಅಪೇಕ್ಷಿಸಬಾರ್ದು. ದೇವಾಲಯದ ಮಣೆಗಾರರಾಗಿರುವಂತಹ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸುಬ್ರಹ್ಮಣ್ಯ ಅವರೇ, ಸುಮಾರು ಎಷ್ಟು ವರ್ಷಗಳಿಂದ ಈ ಆಚರಣೆ ನಡೆದು ಬರ್ತಾ ಇದೆ, ಮತ್ತೆ ಯಾವ ರೀತಿಯಾಗಿ ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬರಲಾಗ್ತದೆ? ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಸತ್ತಾದ ಅವ್ರಿಗೆ ತಂದಾಗ ಬೆಳ್ಳಿ ಬಾಗಿಲಿದೆ, ಬೆಳ್ಳಿ ಬಾಗಿಲು ಹಾಕ್ಬಿಟ್ಟು ದೇವ್ರ ದರ್ಶನ ಮಾತ್ರ ಆಗುತ್ತೆ, ತೀರ್ಥ ಪ್ರಸಾದ ಏನೂ ಕೊಡೋದಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಉತ್ತರ ಬಾಗಿಲಿಂದ ಹೊರಟೋಗೋದಕ್ಕೆ ಮಾಡಿದ್ದಾರೆ. ಅಂದರೆ ಸುಮಾರು ಎಷ್ಟು ದಿನ ಈ ರೀತಿ ದೇವ್ರ ಬಾಗಿಲು ಹಾಕಿರ್ಲಾಗತ್ತೆ? ಒಂದೇ ದಿವಸ ಸಾಯಂಕಾಲ ತಂದರೆ ಮಧ್ಯಾಹ್ನದೊಳಗೆ ಎತ್ತಬೇಕು ಅಂತ ಹೇಳಿದ್ದಾರೆ. ಮಧ್ಯಾಹ್ನ 1 ಗಂಟೆವರೆಗೆ ಇದ್ದು 1 ಗಂಟೆ ಮೇಲೆ ತಗೊಂಡು ಹೊಂಟೋಗ್ತಾರೆ. ಆಮೇಲೆ ಸಂಪ್ರೋಕ್ಷಣೆ ಮಾಡಿಬಿಟ್ಟು ಕೆರೆ ಬಾವಿಯಿಂದ ಜಲ ತಂದು ಅಭಿಷೇಕ ಮಾಡಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ದೇವ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಭಕ್ತಾದಿಗಳಿಗೆ ಅಲ್ಲಿ ಬಂದರೆ ಮಾತ್ರ ಸಿಗುತ್ತೆ ಅನ್ನತಕ್ಕಂಥ ಕಲ್ಪನೆ ಇದೆಯಲ್ಲ, ಇದು ಮಹಾ ತಪ್ಪು. ಎರಡನೇದು, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಬಲವಾಗಿ ಆಗಿರುತ್ತೆ.
ಹಾಗಾಗಿ ಅಂಥ ಜಾಗಗಳಲ್ಲಿ ಹೋದಾಗ ನಮ್ಮ ಇಷ್ಟಾರ್ಥ ಕಾರ್ಯಾರ್ಥ ಸಿದ್ಧವಾಗುತ್ತೆ ಅನ್ನತಕ್ಕಂಥ ಪ್ರಶ್ನೆಯ ಹೊರತು ಬೇರೆ ಎಂಥದ್ದೂ ಅಲ್ಲ. ಹಾಗಾಗಿ ಜನಸಾಮಾನ್ಯರಿಗೆ ಈಗ ಏನಾಗಿದೆಯಪ್ಪ ಅಂದರೆ ಒಂದು ಎಕ್ಸ್ಕರ್ಷನ್ ಇದ್ದಂಗೆ ಆಗಿದೆ ದೇವಸ್ಥಾನ ಅನ್ನತಕ್ಕಂಥದ್ದು. ಅದರಲ್ಲಿ ಯೂಸರ್ಗೂ ಗೊತ್ತಿಲ್ಲ ಯಾತಕ್ಕೆ ದೇವಸ್ಥಾನ ಅಂತ, ಸರ್ವಿಸ್ ಪ್ರೊವೈಡರ್ಗೂ ಗೊತ್ತಿಲ್ಲ. ನಮ್ಮ ಧರ್ಮದ ಶೋಚನೀಯ ಸ್ಥಿತಿ ಅಂತಂದರೆ ಅರ್ಚಕರಿಗೆ ದೇವಸ್ಥಾನ ಯಾಕೆ ಅಂತ ಗೊತ್ತಿರಲ್ಲ, ಮತ್ತು ಯೂಸ್ ಮಾಡೋರಿಗೆ ದೇವಸ್ಥಾನ ಯಾಕೆ ಅಂತ ಗೊತ್ತಿರಲ್ಲ. ಹಾಗಾಗಿ ಆ ಸಮಯದಲ್ಲಿ ಅಶೌಚವಾಗೋದ್ರಿಂದ ನಾವೇನಪ್ಪ ಮಾಡಬೇಕು ಅಂದರೆ ಅರ್ಚಕ ವರ್ಗದವರು ಪ್ರತಿ ಮಾನವನೂ ಸಹ ಧ್ಯಾನದಲ್ಲಿ ತೊಡ್ಕೋಬೇಕು ಅಂತಿದೆ. ಅದಕ್ಕೆ ಯೋಗಶಾಸ್ತ್ರದಲ್ಲಿ ಶೌಚ ಅಂತ ಹೇಳ್ತಾರೆ. ಅಶೌಚದಿಂದ ಶೌಚಕ್ಕೆ ಆ ಸಮಯದಲ್ಲಿ ಆಗಬೇಕು, ಅಂತ್ಯ ಸಂಸ್ಕಾರ ಆಗೋವರೆಗೂ ಸಹ. ಇದನ್ನು ಪರ್ವಕಾಲ ಅಂತ ಕೂಡ ಕರೀತಾರೆ. ಆದರೆ ಇವತ್ತು ಯಾವ ರೀತಿ ಶೌಚ, ಯಾವ ರೀತಿ ಧ್ಯಾನ ಮಾಡಬೇಕು ಇದೆಲ್ಲ ಹೊರಟೋಗಿದೆ. ಗಾಯತ್ರಿ ಮಂತ್ರದ ಆವಾಹನೆ ಮಾಡಿ ಆ ಸಮಯದಲ್ಲಿ ಅರ್ಚಕ ವರ್ಗರೆಲ್ಲರೂ ಸಹ ಧ್ಯಾನದಲ್ಲಿ ಕೂತು ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಮತ್ತೆ ಆ ಶಕ್ತಿಯನ್ನು ದೇವಸ್ಥಾನಕ್ಕೆ ಅರ್ಪಿಸ್ತಕ್ಕಂಥ ಒಂದು ವಿಧಿವಿಧಾನಗಳಿಗೋಸ್ಕರವಾಗಿ ಇದು ಮಾಡಿರ್ತಕ್ಕಂಥ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.